ಭಾರಿ ವಿರೋಧದ ಮಧ್ಯೆಯೂ ಜಾತಿ ಸಮೀಕ್ಷೆ ವರದಿ ಸಲ್ಲಿಕೆ ಆಗಿದೆ. ಜನವರಿ 31ಕ್ಕೆ ಜಯಪ್ರಕಾಶ್ ಹೆಗ್ಡೆ ಆಯೋಗದ ಅವಧಿ ಮುಕ್ತಾಯ ಆಗುತ್ತೆ. ಬಹಳಷ್ಟು ವಿರೋಧ ಇತ್ತು. ಇದರ ಮಧ್ಯೆಯೂ ಕೂಡ ಜಾತಿ ಸಮೀಕ್ಷೆ ವರದಿ ಸಲ್ಲಿಕೆ ಆಗಿದೆಯಾ ಅನ್ನುವಂತ ಅನುಮಾನ. ಜನವರಿ 31ಕ್ಕೆ ಜಯಪ್ರಕಾಶ್ ಹೆಗ್ಡೆ ಆಯೋಗದ ಅವಧಿ ಮುಕ್ತಾಯ ಆಗ್ತಾ ಇದೆ. ಹಿಂದುಳಿದ ವರ್ಗಗಳ ಆಯೋಗದ ಅವಧಿ ಕೂಡ ಮುಕ್ತಾಯ ಆಗ್ತಾ ಇದೆ. ಹೀಗಾಗಿ ಮಾಸಾಂತ್ಯದ ಒಳಗೆ ಜಾತಿ ಸಮೀಕ್ಷಾ ವರದಿ ಸಲ್ಲಿಕೆ ಆಗುತ್ತಾ? ಸಿಎಂ ಸಿದ್ದರಾಮಯ್ಯಗೆ ಜಯಪ್ರಕಾಶ್ ಹೆಗ್ಡೆ ವರದಿಯನ್ನ ಸಲ್ಲಿಸ್ತಾರಾ ಅನ್ನುವಂತ ಪ್ರಶ್ನೆ. ವರದಿಯನ್ನ ಸರ್ಕಾರ ಒಪ್ಪುತ್ತಾ ಇಲ್ಲ ತಿರಸ್ಕರಿಸುತ್ತಾ ಈಗ ಕಾಡ್ತಾ ಇದೆ. ಡಿಕೆಯಾದಿಯಾಗಿ ಜಾತಿ ಸಮೀಕ್ಷೆಗೆ ಬಹಳಷ್ಟು ವಿರೋಧ ಇದೆ. ಬೇಡ ಅಂತ ಹೇಳ್ತಾ ಇದ್ದಾರೆ. ಲೋಕಸಮರಕ್ಕೆ ಜಾತಿ ಸಮೀಕ್ಷೆಯನ್ನ ಬಾಣವನ್ನಾಗಿ ಪ್ರಯೋಗಿಸ್ತಾರ ಸಿಎಂ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಭಾರಿ ವಿರೋಧದ ಮಧ್ಯೆಯೂ ಕೂಡ ಹಾಗಿದ್ರೆ ಈ ಜಾತಿ ಸಮೀಕ್ಷೆ ವರದಿಯನ್ನ ಸಲ್ಲಿಕೆ ಮಾಡಲಾಗತ್ತಾ? ಒಂದು ಅವರ ಅವಧಿ ಮುಗಿತಾ ಇದೆ, ಆ ನಿಟ್ಟಿನಲ್ಲಿ ಇದನ್ನ ಸಲ್ಲಿಕೆ ಮಾಡಲಾಗತ್ತಾ ಅನ್ನೋದು ಪ್ರಶ್ನೆ. ಅದರ ಜೊತೆಗೆ ಒಂದು ವೇಳೆ ಸಲ್ಲಿಕೆ ಮಾಡಿದ್ರೂ ಕೂಡ ಸರ್ಕಾರ ಅದನ್ನು ಒಪ್ಕೊಳ್ಳುತ್ತಾ ಅಥವಾ ತಿರಸ್ಕರಿಸುತ್ತಾ ಅನ್ನೋದು ಪ್ರಶ್ನೆ. ಪ್ರಬಲ ಸಮುದಾಯದ ನಾಯಕರುಗಳು ಇದನ್ನ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದೊಂಥರ ಜೇನುಗೂಡು ತರ, ಇದಕ್ಕೆ ನಾವು ಕೈ ಹಾಕದ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಸಮಸ್ಯೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಲೋಕಸಭಾ ಚುನಾವಣೆ ಹತ್ರ ಇದೆ, ನಮಗೊಂದು ಪ್ರಬಲವಾದಂತ ಅಸ್ತ್ರ ಬೇಕಾಗಿದೆ. ಆ ಕಾರಣಕ್ಕಾಗಿ ಇದನ್ನ ಪ್ರಯೋಗ ಮಾಡ್ತಾರ ಸಿಎಂ. ಇದು ಕೂಡ ಈ ಕಾಡ್ತಾ ಇರುವಂತದ್ದು. ಒಂದು ವೇಳೆ ಸಮೀಕ್ಷೆಯ ವರದಿ ಸಲ್ಲಿಕೆ ಆದ್ರೆ ಸರ್ಕಾರದ ನಡೆಗೇನಾಗಿರುತ್ತೆ, ನಿಲುವೇನಾಗಿರುತ್ತೆ, ನಿರ್ಧಾರ ಏನಾಗಿರುತ್ತೆ, ಅದರ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಡಿಕೆ ಶಿವಕುಮಾರ್ ಅವರು ನೇರವಾಗಿ ಬೇಡ ಅಂತ ಹೇಳಿದ್ದಾರೆ. ಒಕ್ಕಲಿಗ ಸಮುದಾಯದ ನಾಯಕರು ಬೇಡ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಸರ್ಕಾರದ ನಿಲುವನ್ನ ಸಮರ್ಥನೆ ಮಾಡಿಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಪ್ರಬಲ ಸಮುದಾಯದವರು ಈ ಸಮೀಕ್ಷೆ ಬೇಡ, ಇದರ ವರದಿಯ ಅವಶ್ಯಕತೆ ಈಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಸಿಎಂ ಇದರ ಬಗ್ಗೆ ಒಲವನ್ನ ತೋರಿಸಿದ್ದಾರೆ, ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಈ ವರದಿಯನ್ನ ಸಲ್ಲಿಕೆ ಮಾಡಲಾಗತ್ತಾ? ಬಹಳಷ್ಟು ವಿರೋಧ ಇದೆ. ಇದರ ನಡುವೆ ಒಂದು ವೇಳೆ ಜಾತಿ ಸಮೀಕ್ಷೆ ವರದಿ ಸಲ್ಲಿಕೆ ಆದ್ರೆ ಸರ್ಕಾರದ ನಡೆಗೇನಾಗಿರುತ್ತೆ ಅನ್ನೋದು ಪ್ರಶ್ನೆ.